ನಾನು 5 ತಿಂಗಳಾಯಿತು 6 ತಿಂಗಳಾಯಿತು ವ್ಯಾಯಾಮ ಮಾಡ್ತಾ ಇದ್ದೀನಿ, ನಂಗಾದರೂ ವೆಯ್ಟ್ ಲಾಸೇ ಆಗಲ್ಲ ಅಂತ ತುಂಬ ಜನ ಹೇಳೋದನ್ನು ಕೇಳಿದ್ದೀನಿ. ಮೇಡಮ್ ರೆಗ್ಯುಲರ್ ಯೋಗ ಮಾಡ್ತಾರೆ ನಮ್ಮ ಮನೆಯವರು, ತೂಕ ಕಮ್ಮಿ ಆಗಲ್ಲ. ರೆಗ್ಯುಲರ್ ಆಗಿ ನಾನು ಜಿಮ್ಮಿಗೆ ಹೋಗ್ತಾ ಇದ್ದೀನಿ, ವ್ಯಾಯಾಮನೂ ಮಾಡ್ತಾ ಇದ್ದೀನಿ, ಅಥವಾ ನಾನು ಮನೇಲಿ ಸೂರ್ಯ ನಮಸ್ಕಾರ ಪ್ರತಿನಿತ್ಯ ನಾನು ಸೂರ್ಯ ನಮಸ್ಕಾರ ಮಾಡ್ತೀನಿ, ಆದರೂ ತೂಕ ಕಮ್ಮಿ ಆಗ್ತಾ ಇಲ್ಲ ಅಂತ ತುಂಬ ಜನ ಹೇಳೋದನ್ನು ಕೇಳಿದ್ದೀನಿ. ಇಲ್ಲೇನಾಗತ್ತೆ ಅಂತಂದರೆ, ನಾವು ರೆಗ್ಯುಲರ್ ಆಗಿ ವರ್ಕೌಟ್ ಮಾಡ್ತಾ ಇರ್ತೀವಿ, ಆದರೆ ನಾವು ಆಹಾರದ ಮೇಲೆ ಗಮನನೇ ಕೊಟ್ಟಿರೋದಿಲ್ಲ. ಸೊ ಫ್ಯಾಟ್ ಲಾಸ್ ಆಗಬೇಕು ಅಂತಂದರೆ ಆಹಾರದ ಮೇಲೆ ಗಮನ ಕೊಡೋದು ತುಂಬ 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 ಮುಖ್ಯ. ಆಹಾರದ ಮೇಲೆ ಗಮನ ಕೊಡದೆ ಕೇವಲ ನಾನು ದಿನ ಯೋಗ ಮಾಡ್ತೀನಿ ಅಂತನೋ, ದಿನ ವಾಕಿಂಗ್ ಹೋಗ್ತೀನಿ ಮೇಡಮ್ ತೂಕನೇ ಕಮ್ಮಿ ಆಗಲ್ಲ ಅನ್ನೋದನ್ನು ಕೇಳಿದ್ದೀನಿ. ಯಾಕೆ ಅಂತಂದರೆ ಅವರು ಆಹಾರದ ಮೇಲೆ, ಪಥ್ಯದ ಮೇಲೆ, ಡಯಟ್ ಮೇಲೆ ಫೋಕಸ್ ಮಾಡ್ತಾ ಇಲ್ಲ. ಹಾಗಿದ್ರೆ ಜೀವನ ಪೂರ್ತಿ ಡಯಟ್ ಮಾಡಬೇಕಾ, ಜೀವನ ಪೂರ್ತಿ ವ್ಯಾಯಾಮ ಮಾಡ್ತಾನೆ ಇರಬೇಕಾ ಅನ್ನೋ ಪ್ರಶ್ನೆಗೆ ಕರೆಕ್ಟ್, ವ್ಯಾಯಾಮ ಅಂತೂ ಖಂಡಿತ ಜೀವನ ಪೂರ್ತಿ ನಮ್ಮೆಲ್ಲರಿಗೂ ಒಂದಲ್ಲ ಒಂದು ರೀತಿ. ವ್ಯಾಯಾಮ ಅಂತಂದರೆ ನೀವು ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ವ್ಯಾಯಾಮ ಅಂತಂದರೆ ಪ್ರತಿ ದಿವಸ ಈ ಥರ ವೇಟ್ ಲಿಫ್ಟೇ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಆಕ್ಟಿವ್ ಲೈಫ್ ಸ್ಟೈಲ್ ಅನ್ನೋದು, ವ್ಯಾಯಾಮ ಅನ್ನೋದಂತೂ ಜೀವನ ಪೂರ್ತಿ ಬೇಕೇ ಬೇಕು. ಆದರೆ ಡಯಟ್ ಕೆಲ ಸಮಯದ ತನಕ ಮಾತ್ರ. ಅಂದರೆ ನಮ್ಮ ದೇಹದಲ್ಲಿ ಫ್ಯಾಟ್ ಲಾಸ್ ಶುರುವಾಗಿ ನಾವು ನಮ್ಮ ಐಡಿಯಲ್ ವೆಯ್ಟ್ ರೀಚ್ ಆಗೋ ತನಕ ನಮಗೆ ಡಯಟ್ನ ಸಹಾಯ ಬೇಕಾಗತ್ತೆ. ಅದಕ್ಕೆ ಈ ಒಂದು 21 ಡೇಸ್ ಚಾಲೆಂಜಲ್ಲಿ ಕೂಡ ನಾವು ಮಾಡ್ತಾ ಇರೋದೇನು, ಈ 21 ಡೇಸ್ ಮಾತ್ರ ನಾವು ಡಯಟಲ್ಲಿ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಅದರ ನಂತರ ನಾರ್ಮಲ್ ಡಯಟಿಗೆ ನಾವು ಹೋಗ್ತಾ ಇರುವಂಥದ್ದು. ಯಾಕೆ ಅಂದರೆ ಈ ಡಯಟನ್ನು ಸ್ಟ್ರಿಕ್ಟಾಗಿ ಮಾಡಿ ಒಂದು ಅಟ್ಲೀಸ್ಟ್ 5-10% ನಮ್ಮ ದೇಹದಲ್ಲಿ ಫ್ಯಾಟ್ ಲಾಸ್ ಇನಿಷಿಯೇಷನ್ ಆದರೆ, ಅದರ ನಂತರ ಮೇಂಟೆನೆನ್ಸ್ ಡಯಟ್ ಅಂದರೆ ಮಾಮೂಲಿ ಸಾತ್ವಿಕವಾದ ಆಹಾರವನ್ನು ತಿಂದು ಸಹ ನಮ್ಮ ವ್ಯಾಯಾಮದೊತ್ತಿಗೆ ನಾವು ಆ ಫ್ಯಾಟ್ ಲಾಸ್ ಆಗಿರೋದನ್ನು ಸಸ್ಟೈನ್ ಮಾಡ್ಕೊಂಡು ಹೋಗೋಕ್ಕಾಗತ್ತೆ. ಹಾಗಿದ್ರೆ ವ್ಯಾಯಾಮ ಏನು? ವ್ಯಾಯಾಮ ಸಿಕ್ಕಾಪಟ್ಟೆ ಇಂಟೆನ್ಸಿವ್ ವ್ಯಾಯಾಮನೇ ಯಾವಾಗಲೂ ಮಾಡಬೇಕಾ? ಇನ್ಫ್ಯಾಕ್ಟ್ ನೀವು ತುಂಬ ಸ್ಟ್ರಿಕ್ಟ್ ಡಯಟಲ್ಲಿದ್ದಾಗ, ಅಂದರೆ ಕೆಲವರು ಕ್ಯಾಪ್ಸನ್ನೇ ತಿನ್ನೋದಿಲ್ಲ, ಇದನ್ನೇ ತುಂಬ ಸ್ಟ್ರಿಕ್ಟ್ ಆದಂತಹ ಡಯಟಲ್ಲಿದ್ದಾಗ ಆಗ ಹೆವಿ ಎಕ್ಸಸೈಸನ್ನು ಮಾಡೋಕ್ಕಾಗೋದಿಲ್ಲ. ಹೆವಿ ಎಕ್ಸಸೈಸ್ ಮಾಡಿದರೆ, ಉದಾಹರಣೆಗೆ ಈಗ ನೀವು ಸಿಹಿ ಆಯಿಲಿ ಅಂತ ಆಯ್ತಲ್ಲ, ಅದ್ರ ಹೊರತಾಗಿ ಯಾವುದೇ ರೀತಿ ಕಾಪ್ಸು ತಗೋತಾ ಇಲ್ಲ, ಬರೀ ವೆಜಿಟೇಬಲ್ ತಿನ್ಕೊಂಡಿದ್ದೀರಾ, ಬರೀ ಒಂದು ಮೀಟ್ ಸೂಪ್ ತಿನ್ಕೊಂಡಿದ್ದೀರಾ, ಈ ಥರ ಎಲ್ಲ ನೀವು ತುಂಬ ಸ್ಟ್ರಿಕ್ಟ್ ಡಯಟಲ್ಲಿ, ಕೆಲವರಂತೂ ಕೇವಲ ವಾಟರ್ ಫಾಸ್ಟಿಂಗ್ ಅಂತ ಮಾಡ್ತಾರೆ, ಅಥವಾ ಬರೀ ಫ್ರೂಟ್ ಫಾಸ್ಟಿಂಗ್ ಅಂತ ಮಾಡ್ತಾರೆ. ಹೀಗೆ ಇಂತಹ ಎಕ್ಸ್ಟ್ರೀಮ್ ಫಾಸ್ಟಿಂಗನ್ನೆಲ್ಲ ಮಾಡ್ತಾ ಇರೋರು ಹೆವಿ ಎಕ್ಸಸೈಸ್ ಮಾಡಿದ್ರೆ, ತುಂಬ ಜಾಸ್ತಿ ಇಂಟೆನ್ಸಿವ್ ವರ್ಕೌಟ್ಗಳನ್ನ ಮಾಡಿದ್ರೆ ಅವಾಗ ಏನಾಗುತ್ತೆ ಗೊತ್ತಾ, ಆವಾಗ ದೇಹದಲ್ಲಿ ಸುಸ್ತು, ಆಯಾಸ, ಮತ್ತು ಈ ಸುಸ್ತು ಆಯಾಸದಿಂದಾಗಿ ಒಮ್ಮೊಮ್ಮೆ ಓವರ್ ಈಟಿಂಗ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದು ಮುಗಿದ ತಕ್ಷಣ, ಆ ಒಂದು ತೀರಾ ಇಂಟೆನ್ಸ್ ಕ್ಯಾಲರಿ ಡಿಫಿಸಿಟ್ ಆಹಾರದ ಪಥ್ಯ ಮುಗಿದ ತಕ್ಷಣದಲ್ಲಿ ಓವರ್ ಈಟಿಂಗ್ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದರೆ ತುಂಬ ಸುಸ್ತಾಗಿರುತ್ತೆ, ಫೆಟಿಗ್ ಫೀಲ್ ಇರುತ್ತೆ. ಅಷ್ಟೇ ಅಲ್ಲದೆ ಈ ಥರ ನಾವು ತುಂಬ ಎಕ್ಸ್ಟ್ರೀಮ್ ಕ್ಯಾಲರಿ ಡೆಫಿಸಿಟ್ ಡಯಟಲ್ಲಿದ್ದಾಗ ನಾವು ಇಂಟೆನ್ಸ್ ವರ್ಕೌಟನ್ನು ಮಾಡಿದರೆ ಮಸಲ್ ಫೈಬರ್ಗಳಲ್ಲಿ ಕೂಡ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಮಸಲ್ಸ್ಗಳಿಗೆ ತುಂಬ ಸುಸ್ತಾಗಿರುತ್ತೆ, ಮಸಲ್ಸ್ಗಳಿಗೆ ಬೇಕಾದ ಪೌಷ್ಟಿಕಾಂಶ ಸಿಗ್ತಾ ಇರಲ್ಲ. ಸೊ ಯಾವಾಗ ಬೆಸ್ಟ್ ಟೈಮ್, ನಾವು ಯಾವಾಗ ಮೇಂಟೆನೆನ್ಸ್ ಡಯಟ್ ಅಂದರೆ ನಾರ್ಮಲ್ ಡಯಟನ್ನು ತಗೋತಾ ಇದ್ದೀವೋ ಆವಾಗ ವರ್ಕೌಟ್ ಮಾಡೋದಕ್ಕೆ, ಇಂಟೆನ್ಸಿವ್ ವರ್ಕೌಟ್ಗಳನ್ನು ಮಾಡೋದಕ್ಕೆ ನಮ್ಮ ದೇಹಕ್ಕೆ ಅದು ಬೆಸ್ಟ್ ಟೈಮ್. ಯಾಕಂದರೆ ನಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿರುತ್ತೆ, ನಮ್ಮ ಸ್ಟ್ಯಾಮಿನಾ ಮತ್ತು ಎನರ್ಜಿ ಕೂಡ ಜಾಸ್ತಿ ಇರುತ್ತೆ, ಆ್ಯಂಡ್ ನಿಮ್ಮ ದೇಹ ಕೂಡ ಇನ್ನಷ್ಟು ಎನರ್ಜೈಸ್ಡ್ ಫೀಲ್ ಮಾಡ್ತಾ ಹೋಗುತ್ತೆ ವ್ಯಾಯಾಮ ಮಾಡ್ತಾ ಇದ್ದಾಗೆ. ಅದಕ್ಕಿಂತ ಏನು ಮಾಡಬೇಕು ನೀವು, ಈಗ ಕೆಲವೊಂದು ಸಮಯ ತನಕ, ಈಗ ಈ 21 ದಿನ ಹೇಳಿದ ಹಾಗೆ, ಇನ್ನು ನಿಮ್ಮ ವೆಯ್ಟ್ ನಿಮ್ಮ ನಾರ್ಮಲ್ ರೇಂಜ್ಗಿಂತ 30, 40, 50 ಎಲ್ಲ ಜಾಸ್ತಿ ಇದೆ ಅಂತಂದರೆ ಅವಾಗ ನೀವೇನು ಮಾಡ್ಬೋದು, ಇದೇ 21 ಡೇಸ್ ಪ್ಯಾಟರ್ನ ಒಮ್ಮೆ ಫಾಲೋ ಮಾಡಿ, ಆಮೇಲೆ ಒಂದು 21 ಡೇಸ್, ನೆಕ್ಸ್ಟ್ 21 ಡೇಸ್ ಮೇಂಟೆನೆನ್ಸ್ ಫುಡ್ಡು, ಅಂದರೆ ಸಹಜವಾದ ಸಾತ್ವಿಕವಾದ ಸರಳ ಆಹಾರವನ್ನು ತಿಂದು ಆಗ ವ್ಯಾಯಾಮವನ್ನು ಚೂರು ಹೆಚ್ಚು ಮಾಡಬೇಕು. ಮತ್ತೆ 21 ಡೇಸ್ ಫ್ಯಾಟ್ ಲಾಸ್ ಚಾಲೆಂಜನ್ನು ತಗೊಂಡು ಡಯಟನ್ನು ಮಾಡಿ ಲಘು ವ್ಯಾಯಾಮಗಳನ್ನು ಕೊಡ್ತಾ ಇನ್ನಷ್ಟು ಒಂದು 5% ಫ್ಯಾಟ್ ಲಾಸನ್ನು ಮಾಡ್ಕೋಬೇಕು. ಮತ್ತೆ 1-2 ತಿಂಗಳ ಮೇಂಟೆನೆನ್ಸ್ ಡಯಟಿಗೆ ಹೋಗಬೇಕು. ಈ ರೀತಿಯಾಗಿ ನೀವು ಒಂದು ಡಯಟ್ ಹಾಗೂ ವ್ಯಾಯಾಮ ಎರಡರಲ್ಲೂ ಒಂದು ಬ್ಯಾಲೆನ್ಸನ್ನು ಮಾಡ್ಕೊಂಡು ಬಂದರೆ ಮಾತ್ರ ನಿಮ್ಗೇನಾಗತ್ತೆ, ಸಸ್ಟೈನೇಬಲ್ ಆದಂಥ ಹೆಲ್ದಿ ವೇಯಲ್ಲಿ ನಿಮ್ಮ ಫ್ಯಾಟ್ ಲಾಸ್ ಆಗುತ್ತೆ. ಹಾಗಿದ್ರೆ ನಾನು ವ್ಯಾಯಾಮನೇ ಚೆನ್ನಾಗಿ ಮಾಡಿಕೊಂಡು
ನಾರ್ಮಲ್ ಫುಡ್ ತಿಂದು ನನ್ನ ಪರ್ಫಾರ್ಮೆನ್ಸ್ ಹೆಚ್ಚಿಸ್ಕೊಳ್ಬೋದಾ ಅಂತ ನಿಮ್ಮ ತಲೆಯಲ್ಲಿ ಬಂದರೆ ಖಂಡಿತ ಮಾಡ್ಬೋದು. ಯಾವಾಗ ಈಗ ನಿಮ್ಮ ಎಲ್ಲ ಬ್ಲಡ್ ರಿಪೋರ್ಟ್ ನಾರ್ಮಲ್ ಇದೆ, ನಿಮಗೆ ಡಯಾಬಿಟಿಕ್ ಇಲ್ಲ, ನೀವು ಹೈಪರ್ಟೆನ್ಸಿವ್ ಪೇಷಂಟ್ ಅಲ್ಲ, ಫ್ಯಾಟಿ ಲಿವರ್ ಸಮಸ್ಯೆ ನಿಮ್ಮಲ್ಲಿಲ್ಲ, ಅಥವಾ ನಿಮ್ಮ BMI ನಾರ್ಮಲ್ ರೇಂಜಲ್ಲಿ ಇದೆ ಅಂತಂದರೆ ಖಂಡಿತ ನೀವು ನಾರ್ಮಲ್ ಸರಳ ಆಹಾರವನ್ನೇ ತಿಂದು ನಿಮ್ಮ ಪರ್ಫಾರ್ಮೆನ್ಸನ್ನು ಹೆಚ್ಚಿಸ್ಕೋಬೋದು, ನಿಮ್ಮ ವ್ಯಾಯಾಮ, ಅದರ ಸ್ಟೆಬಿಲಿಟಿ, ಅದರ ಸ್ಟ್ರೆಂಗ್ತನ್ನು ಹೆಚ್ಚಿಸ್ಕೋಬೋದು. ಆದರೆ ಯಾರಲ್ಲಿ ಈಗಾಗಲೇ ಒಬೆಸಿಟಿ ಇದೆ, BMI ನಿಮ್ಮ ನಾರ್ಮಲ್ ರೇಂಜ್ಗಿಂತ ಜಾಸ್ತಿ ಇದೆ, ಅಷ್ಟೇ ಅಲ್ಲದೆ ನಿಮ್ಮ ದೇಹದಲ್ಲಿ ಫ್ಯಾಟಿ ಲಿವರ್ ಅಥವಾ ಡಯಾಬಿಟಿಸ್ ಅಥವಾ ಹೈಪರ್ ಟೆನ್ಷನ್ ಈ ತರಹದ ಬೇರೆ ಬೇರೆ ಸಮಸ್ಯೆಗಳಿದೆಯೋ, ನೀವೇನು ಮಾಡಬೇಕು, ಫಸ್ಟ್ ಒಂದು 5-10% ಆದರೂ ಫ್ಯಾಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ಬೇಕು. ಹಾಗಾಗಿ ಸ್ಟ್ರಿಕ್ಟ್ ಆದ ಡಯಟನ್ನು ಮಾಡಿಕೊಂಡು ಫ್ಯಾಟ್ ಲಾಸನ್ನು ಮಾಡಿ, ಅದರ ನಂತರ ನಾರ್ಮಲ್ ಮೇಂಟೆನೆನ್ಸ್ ಡಯಟ್ ಜೊತೆಯಲ್ಲಿ ನಿಮ್ಮ ವ್ಯಾಯಾಮದ ಇಂಟೆನ್ಸಿಟಿಯನ್ನು ನಿಧಾನಕ್ಕೆ ಹೆಚ್ಚಿಸ್ಕೊತ ಹೋಗ್ಬೋದು. ಇಲ್ಲ ಅಂತಂದರೆ ನಾವು ತುಂಬ ಉತ್ಸಾಹದಿಂದ ಈಗ ನಾನು ಏನೂ ತಿನ್ನೋದೇ ಇಲ್ಲ, ನಾನು ವಾಟರ್ ಫಾಸ್ಟಿಂಗ್ ಮಾಡ್ತೀನಿ ಅಂತ ಹೇಳಿ ವಾಟರ್ ಫಾಸ್ಟಿಂಗ್ ಮಾಡೋದು, ಅದ್ರ ಜೊತೆಯಲ್ಲಿ ಇಂಟೆನ್ಸ್ ವರ್ಕೌಟ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಆಗ ಈ ನಮ್ಮ ದೇಹದಲ್ಲಿ ನಾನ್ ಎಕ್ಸಸೈಸ್ ಆಕ್ಟಿವಿಟಿ ಹೆಚ್ಚಾಗುತ್ತೆ. ಅಂದರೆ ನಾನ್ ಎಕ್ಸಸೈಸ್ ಆಕ್ಟಿವಿಟಿ ಅಂತಂದ್ರೆ ಏನು ಗೊತ್ತಾ, ಇಂಟೆನ್ಸ್ ವರ್ಕೌಟ್ ಮಾಡೋದು ದಿನದಲ್ಲಿ 1 ತಾಸು, ಬಾಕಿ 23 ತಾಸು ಲೇಸಿಯಾಗಿ ಬಿದ್ಕೊಂಡ್ಬಿಡೋದು, ಆಗದೇ ಇಲ್ಲ, ಸುಸ್ತಾಗ್ತಿದೆ, ಅಥವಾ ನಾನು ಮಾಡ್ತಿದ್ದೀನಲ್ಲ ಡೈಲಿ 1 ತಾಸೋ 2 ತಾಸೋ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡ್ತಿದ್ದೀನಿ ಅಂತ ಹೇಳಿ ಉಳಿದ 22 ತಾಸು 23 ತಾಸು ಲೇಸಿಯಾಗಿ ಲೆಥಾರ್ಜಿಯಿಂದ ನಾನು ಮಲಗಿ ಇರೋದೇನಿದೆ ಅದು ಖಂಡಿತ ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ನಮ್ಮ ಆರೋಗ್ಯಕ್ಕೆ ಯಾವುದು ಲೈಫ್ ಟೈಮಿಗೆ ಅಂತ ನೀವು ಲಾಂಗ್ ರನ್ನಲ್ಲಿ ಯೋಚನೆ ಮಾಡೋದಾದರೆ ನೀವು ವ್ಯಾಯಾಮವನ್ನು ಪ್ರತಿನಿತ್ಯ ಮಾಡಬೇಕು, ಜೊತೆಯಲ್ಲಿ ಹೋಲ್ ಡೇ ಪೂರ್ತಿ ದಿವಸ ನೀವು ಆಕ್ಟಿವ್ ಆಗಿ ಕೂಡ ಇರೋದು ಅಷ್ಟೇ ಮುಖ್ಯ. ಹಾಗಾಗಿ ಇಡೀ ದಿನ ನೀವು ಆಕ್ಟಿವ್ ಆಗಿ ಇಟ್ಕೊಂಡು ವ್ಯಾಯಾಮವನ್ನು ಮಾಡಿಕೊಂಡು ಜೊತೆಯಲ್ಲಿ ಒಂದು ಸ್ವಲ್ಪ ಮೈಂಡ್ಫುಲ್ ಆಗಿ ನೀವು ತಿನ್ನೋ ಆಹಾರದಲ್ಲಿ ಜಾಸ್ತಿ ಪ್ರೊಸೆಸ್ಡ್ ಫುಡ್ ಇಲ್ಲದೆ ಇರೋ ಥರ ಈ ಬಿಸ್ಕಿಟು, ಬ್ರೆಡ್ಡು, ಬನ್ನು, ಟೋಸ್ಟು, ಚಿಪ್ಸು, ಆಮೇಲೆ ಹೊರಗಡೆಯಿಂದ ಸಿಗುವಂತಹ ರೆಡಿಮೇಡ್ ಬಾಕ್ಸಲ್ಲಿ ಬರುವಂತಹ ಸ್ವೀಟ್ಸ್ಗಳು, ಫ್ರೈಡ್ ಐಟಮ್ಸ್ಗಳು ಇಂಥದ್ದನ್ನೆಲ್ಲ ದೂರ ಇಟ್ಟು ಕೇವಲ ಹಬ್ಬ ಹರಿದಿನಗಳಲ್ಲಿ ಸಿಹಿ ತಿನ್ನುವಂಥದ್ದು ಅಥವಾ ಇಂಥ ವಿಶೇಷ ದಿನಗಳಲ್ಲಿ ಮಾತ್ರ ಎಣ್ಣೆಯಲ್ಲಿ ಕರೆದಂಥ ಐಟಮ್ಗಳನ್ನು ತಿಂದು ಬಾಕಿ ದಿನ ಎಲ್ಲ ನಾರ್ಮಲ್ ಆಗಿ ಅನ್ನ, ಸಾಂಬಾರು, ಪಲ್ಯ ಈ ಥರದ ಎಲ್ಲ ರೀತಿಯ ಸರಳವಾದ ಆಹಾರವನ್ನು ನೀವು ತಗೊಳ್ತಾ ಬಂದರೆ, ಮಾಡ್ರೇಟ್ ಆದಂತಹ ವ್ಯಾಯಾಮವನ್ನು ಪ್ರತಿನಿತ್ಯ ಮಾಡ್ತಾ ಬಂದರೆ ಖಂಡಿತವಾಗಿ ನಿಮ್ಮ ಫ್ಯಾಟ್ ಲಾಸ್ ಅನ್ನೋದು ಸಸ್ಟೈನೇಬಲ್ ಆಗಿರುತ್ತೆ. ನೀವು ಅದನ್ನು ಲಾಂಗ್ ಟರ್ಮಲ್ಲಿ ನಿಮ್ಮ ದೇಹವನ್ನು ಫಿಟ್ ಆಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಓಕೆನಾ?